ಜನಸಾಮಾನ್ಯರನ್ನು ಮನವಿಗೆ ಸ್ಪಂದನೆ ಕೊಟ್ಟಿದ್ದೆ. ನಿನ್ನೆ ಅಷ್ಟೇ ಬಸ್ಪೆ ಪೊಲೀಸ್ ಅಧಿಕಾರಿಯಾಗಿತ್ತು, ಈಗ ಅಧಿಕಾರ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಸಂಘಟಕರೇ ಮತ್ತು ಹೋರಾಟಗಾರರೇ, ಇವತ್ತೇನು ಹೈಕಮಾಂಡ್ ಒಂದು ನ್ಯಾಷನಲ್ ಏನು ನಡೀತಿದೆ ವಿಚಾರವಾಗಿ ನಿಮಗೆ ಏನೋ ಬೇಡಿಕೆ ಕೊಟ್ಟಿದ್ದೀನಿ. ಇಲ್ಲಿ ನಮಗೆ ತಿರುಗಾಡೋಕ್ಕೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಂಗೆ ಒಂದು ಒಂದು ಅಂಡರ್ ಪಾಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಆ ವಿಚಾರವಾಗಿ ನೀವು ನಮಗೇನಾದರೂ ಒಂದು ಮನವಿ ಏನಾರು ಕೊಟ್ಟರೆ ಸಂಬಂಧಪಟ್ಟ ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ನಮ್ಮ ಹಿರಿಯ ಅಧಿಕಾರಿಗಳಿಗೆ ನಾವು ಇಲ್ಲಿಂದ ಕೈಕಮ್ಮಪೇಟೆಯಿಂದ ವಿಕಾಸನಗರವರೆಗೆ ನಾವು ಮೇಲ್ಪೇಟೆಯಿಂದ ಮೇಲೆ ನಾವು ಸತ್ಯಾಗ್ರಹ ಮಾಡಲಿಕ್ಕೆ ನಾವು ಕೂತ್ಕೊಂಡಿದ್ದೇವೆ. ಅಂಡರ್ ಪಾಸ್ಗೆ ಸರ್ ಇವಾಗ ಹೇಳಿ ಸರ್ 1 ವಾರದಲ್ಲಿ ನಾವು ನಿಮಗೆ ನಿಮ್ಮ ಭರವಸೆಯನ್ನು ಈಡೇರಿಸಿದರೆ ನಾನು ತಯಾರಿದ್ದೀವಿ ಅಂತ ಹೇಳಿ ಖುಷಿ ಇತ್ತು. ಆದರೆ ಸರ್ ನೀವು 1 ವಾರದಲ್ಲಿ ಹೇಳುವಾಗ 1 ವಾರ ಮಣ್ಣಾಗಿ ಮುಚ್ಚಿ ಹೋಗ್ತದೆ ಸರ್. ಆವಾಗ ನಮಗೆ ಯಾವ ರೀತಿಯ ಒಂದು ಪರಿಹಾರ ಸಿಗ್ತದೆ ನೋಡಿ. ನಿಮ್ಮ ಹತ್ರ ಸರ್ ಬಂದಿದ್ದೀನಿ. ಹೌದು ಸರ್, ಹೌದೌದು. ವಾಸ್ತವಾಂಶ ಏನು ತಿಳ್ಕೊತೀನಿ. ಮತ್ತು ಇದು ರೋಡ್ ಅಥಾರಿಟಿ ಅವರಿಗೆ, ನ್ಯಾಷನಲ್ ರೋಡ್ ಅಥಾರಿಟಿ ಅವರು ಚರ್ಚೆ ಮಾಡಿ ನಾವೆಲ್ಲ ಚರ್ಚೆ ಮಾಡಿ ಮಾತಾಡೋಣ. ಕಾನೂನುಬದ್ಧ ಏನೇ ಇದ್ರು ಕಾನೂನುಬದ್ಧವಾಗಿ ಮಾಡಬೇಕು. ಉದ್ದಕ್ಕೂ ರಸ್ತೆಗಳು ಇದೆ, ಉದ್ದಕ್ಕೂ ಗ್ರಾಮಗಳವೆ, ಎಲ್ಲರೂ ಕಾನೂನುಬದ್ಧವಾಗಿ ಕೆಲಸ ಮಾಡಿಸ್ಕೋಬೇಕು. ಅದನ್ನ ಬಿಟ್ಟು ನಾವು ಈಗೆಲ್ಲ ಜನ ಸೇರಿಸ್ಕೊಂಡು ಯಾಕಂತ ಹೇಳಿದ್ರೆ ನೀವು ಕರೆದ್ರಿ ಸರ್, ನೀವು ಬಂದಿದ್ದೀರಿ, ತುಂಬಾ ಖುಷಿ ಆಯ್ತು. ನಿನ್ನೆ ಬಂದು ಇವತ್ತು ಒಂದು ಹೋರಾಟಕ್ಕೆ ಕೂಡಲೇ ಬಂದು ನೀವು ಒಂದು ಸ್ಪಂದನೆ ಕೊಟ್ಟಿದ್ದೀರಿ. ಇವಾಗ ನೀವು ಹೇಳಿದಿರಿ ಹೌದು, ನಾವು ಈಗ ಅಲ್ಲಿ ಹೋದ ಮೇಲೆ ಇವರು ರಾತ್ರಿ ಇದನ್ನು ಮುಚ್ಚಿ ಬಿಡ್ತಾರೆ. ಏನು ಕನಸು ಕಟ್ಟಿಕೊಂಡಿದ್ದೇವೆ ಅದೆಲ್ಲ ಮಣ್ಣಾಗ್ತಾರೆ ಸರ್. ಆಯ್ತು, ನೀವೆಲ್ಲ ಸ್ವಲ್ಪ ನಾನು ಇಲ್ಲಿಂದ ಹೇಳುವ ಪ್ರಶ್ನೆ ಇಲ್ಲ. ನೋಡಿ, ನಾವು 2000 ನಾವು ಮನವಿ ಕೊಟ್ಟು ಸಾಕಾಗಿದೆ. ನಾವು ಲೆಕ್ಕಕ್ಕಿಲ್ಲ. ಹಾಕಿದ ಮೇಲೆ ತೆಗೆಯಲಿಕ್ಕೆ ಆಗಲಿಲ್ಲ. ಮನವಿದೊಂದು ಫೋಟೋ ತೆಗಿ. ನಾವು ಕೈಕಮ್ಮದ ಜನತೆ ಅಂದ್ರೆ ಖಂಡಿತವಾಗಿ ನಾವು ಕಾನೂನಿಗೆ ಇವತ್ತಿನಿಂದ ಸ್ಥಗಿತಗೊಳಿಸ್ತಾ ಇದ್ದೇವೆ. ಖಂಡಿತವಾಗಿ ಸಹಕಾರ ನಮಗೆ ಬೇಕು. ಬನ್ನಿ, ಹೊಸ ಇನ್ಸ್ಪೆಕ್ಟ್ರು, ಏನೇ ಪ್ರಾಬ್ಲಮ್ ಇದ್ರು ನೀವು ಬನ್ನಿ, ಸಹಕಾರ ಕೊಡ್ತೀವಿ. ಜನಸ್ನೇಹ ಪೊಲೀಸ್ ಸ್ಟೇಷನ್ನ ಬಜ್ಪೆ ಪೊಲೀಸ್ ಸ್ಟೇಷನ್ ಮಾಡೋಣ. ನೀವೆಲ್ಲ ಸಹಕಾರ